ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟ್ಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಸರಣ ಅರ್ಥಾತ್ ಸಂಗ್ಯಾವಾಳ್ಯ ಅನ್ನುವಂಥ ಸನ್ನಾಟವನ್ನು ಈ ವಾಹಿನಿಯ ಮೂಲಕ ನಾನು ವಾಚನ ಮಾಡ್ತಾ ಬಂದಾಗ ಸಂಗ್ಯಾವಾಳ್ಯ ಜಮದಗಿರಿಯವರಿಬ್ಬರು ಬಸವನ ದೇವರ ಗುಡಿಗೆ ಹೋಗಿ ಅಲ್ಲಿ ಗಂಗಾಳನ್ನು ನೋಡಿ ಮೋಹಿತರ ಅಂತ ಸಂಗ್ಯಾ ಅವಳನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ಒಂದು ಪ್ರಬಲ ಆಕಾಂಕ್ಷೆಯಿಂದ ತಮಗೆ ಇಬ್ಬರೂ ಜೀವದ ಗೆಳೆಯರಿಗೆ ಸಾಧ್ಯವಾಗದ ಕಾರಣ ಒಂದು ಕೊರವಂಜಿಯ ಭವಿಷ್ಯವನ್ನು ಕೇಳಿ ನೆರೆಮನೆಯ ಪರಮಾಯಿ ಗಂಗಾಳ ಮನೆಯಲ್ಲಿ ಅವಳು ಸೇವೆ ಅಂತಿದ್ದಳು. ಅವಳ ಮೂಲಕವಾಗಿ ವಶಪಡಿಸಿಕೊಳ್ಳಬೇಕು ಅಂಥೇಳಿ ಅವಳನ್ನು ಗಂಗಾಳ ಮನೆಗೆ ಕರ್ತಾಳೆ. ಆವಾಗ ಅವಳು ಕುಶಲ ಒಂದು ಸಂಭಾಷಣೆ ಪ್ರಾರಂಭ ಆಗ್ತದೆ. ಅಮ್ಮ ಗಂಗವ್ವ ಮನ್ಯಾಗದೇನಿವ ಇವ ಯಾರು ಗುರುತತ್ವತೇನು ನಾನಂದ್ರೆ ಯಾರು ಇವ ಅಯ್ಯ ಪರಮ್ಮ ಬಾ ಬಾರ ಆಯಿ ಬಂದೆವ್ವ ಭಾಳ ದಿನಕ ಬಣ್ಣದ ಮನೆ ತಗೋರವ್ವ ಕುಂಡೆ ಬೂಡಕ ಬಾರ ಆಯಿ ಬಂದೆವ್ವ ಭಾಳ ದಿನಕ ಬಣ್ಣದ ಮನೆ ತಗೋರವ್ವ ಕುಂಡೆ ಬೂಡಕ ಏನು ಕೆಲಸ ಇತ್ತವ್ವ ನನ್ನ ಹತ್ತೇಕ ತವನಗ ಏನು ಕೆಲಸ ಇತ್ತ ಯವ್ವನ ಬೇಕಾದ ಬೇಡು ಕೊಡುವೆ ನಿನಗ ಏನು ಕೆಲಸ ಇತ್ತ ಪರಮ ನನಗ ಬೇಕಾದ ಬೇಡು ಕೊಡುವೆ ನಿನಗ ನನ್ನ ಮಾತ ಯಾವಾಗಲೂ ಸುಳಿಯಲ್ಲ ನನ್ನ ಮಾತ ಯಾವಾಗಲೂ ಕರೆ ಹೌದ ಬಸವಣ್ಣನ ಆನಿ ಮಾಡಿ ಹೇಳಿದೆ ನಿನಗ ಬಾರ ಆಯಿ ಬಂದೆವ್ವ ಭಾಳ ದಿನಕ ಬಣ್ಣದ ಮನೆ ತಗೋರವ್ವ ಕುಂಡೆ ಬುಡಕ ಬಾರೈ ಭಾಸಕ್ಕೆ ಬಂದು ಅವು ಬಸವನ ದೇವ್ರ ಗುಡಿಗೇನು ಹೋಗಿದ್ದೆವು. ಅವಾಗಿಂದ ಮಕ್ಕ ಮನೆ ಕಡೆಯಿಂದ ಬಂದಿಲ್ಲ. ಬರ್ಬೇಕವ ನೀನು ಹೇಗೆ ಕೈಸ್ಕೂಲ ಬರ್ಬೇಕಂತ ಮಾಡಿದ್ನೆ. ಈಗ ಬರೋಂಗೆ ಹಾಕ್ಕೊಂಡು ಬನ್ನಿ ನನ್ನ ಮಗಳ ಬಾಯಿ ಏನು ನನ್ನ ಮಗಳ ಗಂಗವ್ವ ಮನೆಯೊಳಗೆ ಏನು ಮಾಡ್ತಾಯಿದ್ದೀವ ನೀನು? ಬಾಯವ್ವ ಹೊರಗನ ನನಗೆ ಭೇಟಿ ಆಗ್ಬೇಕಂತ ಬಂದಿದ್ದು ನಾನು. ಅವ್ವ ಬಾರ ಪರಮ್ಮ ನೀನು ಹೊರಗಿನಕ್ಕೇನ ಅಮ್ಮ ನೀನು ಒಳಗೆ ಬಾ ಹಾಂ ತಂಗಿ ಗಂಗವ್ವ ಬನ್ನಿ ನೋಡು ತಂಗಿ ನಾನು ಹೊರಗೆ ನಿಂತನ ಕರೆದ ಕೂಡಲೇ ದಣ್ಣಿನ ಗುಡ್ತಾ ಹಿಡ್ದಿ. ಹೌದವ್ವ ನೀ ನನ್ನ ತಾಯಿ ಇದ್ದಂಗಲ್ಲ ತಂಗಿ ಗಂಗಾ ಏನು ಮಾಡತ್ತಿದ್ದೊಳಗ ಬಾಗಿಲೆ ಬಿಟ್ಟೆ ಬಾರವ್ವ ನೀನು ಹೊರಗೆ ಯಾರ್ಯಾರು ಕಾಣುವುದಿಲ್ಲ ನಿನ್ನ ಬಳಗ ಎಲ್ಲೆಲ್ಲಿ ಹೋಗ್ಯಾರು ಅವರ ಈಗ ತಂಗಿ ಗಂಗಾ ಏನು ಮಾಡತ್ತಿದ್ದಿ ಒಳಗೆ ಬಾಗಿಲು ಬಿಟ್ಟೆ ಬಾರವ್ವ ನೀನು ಹೊರಗೆ ಮನೆಯಾಗೆಲ್ಲ ಹೋಗ್ಯಾರು ಹೊರಗೆ ಅಮ್ಮ ನಾನು ಒಬ್ಬಕ್ಕೆ ಇರುವೇನು ಮನೆಯ ಒಳಗೆ ಅಂಜಿಕೆ ಗಿಂಜಿಕೆ ಬರುಲೆ ನಿನಗೆ ದೊಡ್ಡ ಮನೆಯೊಳಗೆ ಹೆಂಗತಿ ನೀನ ತಂಗಿ ಗಂಗಾ ಏನು ಮಾಡ್ತೀ ಒಳಗೆ ಬಾಗಿಲೆ ಬಿಟ್ಟೆ ಬಾರವ್ವ ನೀನು ಹೊರಗೆ ಪರಮ್ಮ ನಿನಗೆ ಗುರುತಿಲ್ಲದ್ದೇನ ನನ್ನ ಗಂಡ ಹೋಗ್ಯಾರು ವ್ಯಾಪಾರಕ್ಕೆ ಮೈದನ್ರಿಬ್ರು ಹೋಗ್ಯಾರವ್ವ ಹೊರಗೆ ತಂಗಿ ಗಂಗಾ ಭಾಳ ಚಲೋ ಆತ ನಿನಗೊಂದ ಮಾತು ಹೇಳುವುದೈತಿ ಅದಕ್ಕಾಗಿ ಬಂದೇನು ನಾನು ನಿನ್ನಲ್ಲಿ ಗಂಗಾ ಭಾಳ ಚಲೋ ಆತು. ಅಮ್ಮ ಪರಮ್ಮ ನೋಡುವ ನಾನು ನಿನ್ನ ನೆನೆಸ್ತಾ ಇದ್ನೆ ನೀನು ಬಂದುಬಿಟ್ಟು ನೋಡಿವ್ವ ನೋಡು ನಿನಗೆ 100 ವರ್ಷ ನೋಡು ಪರಮ್ಮ ಇವ್ವ ಭಾಗ್ಯದ ಲಕ್ಷ್ಮಿ ಬಂದಂಗೆ ಆತು ನೋಡಿ ಇವ್ವ ನೆನೆಸ್ಕೊಡ್ರೆ ಬಂದೆ ಬಾ ಇವ ಒಳಗೆ ಬಾ ಮತ್ತು ನಿನಗೇನಾದರೂ ಮಜ್ಜಿಗೆ ಅದು ಏನಾದರೂ ಬೇಕಾಗಿತ್ತು ಮತ್ತು ಅಯ್ಯ ನನ್ನ ಮಗಳ ಗಂಗಾ ನಾನು ಮುಪ್ಪಾನ ಮುದುಕಿ ನನ್ನ ಕೈಲಿ
ಈಗೇನೇನು ಕಪ್ಸೋದು ಇಲ್ಲ, ಏನು ಮಾಡ್ಕೊಳಕ್ಕೂ ಆಗೋಲ್ಲ ಬಿಡು. ನಿನ್ನದು ನುಚ್ಚಿತ್ತು ನಿನ್ನದ, ಅದಕ್ಕೆ ನಾನು ಹೇಳ್ದಂಗೆ ಮಜ್ಜಿಗೆ ಬೇಕಂತೇಳಿ ಬಂದು ನೋಡುವ. ನಾನು ಮನುಷ್ಯನಾಗಿದ್ದದ್ದನ್ನು ನೀನು ಹೇಳಿದಿ, ಅದಕ್ಕೆ ನೋಡುವ ಮಜ್ಜಿಗೆ ಕೊಟ್ಟ ಅಂತ ನೀನು ಕೇಳಕ್ಕೆ ಬಂದಿದ್ದೆ. ಹಂಗೆ ನೀನು ನೋಡುವಂಗಾಗಿತ್ತ, ನೋಡುವ ಸಂತೋಷ ಆಯ್ತು. ಅಯ್ಯ ಯಾಕೆ ಒಲ್ದು ಬಾಪರಮ್ಮ, ನಾನು ಇದೇಗ ಮಜ್ಜಿಗೆ ಕಡ್ದು ನೋಡು. ಈಗ ತಾಜಾ ಮಜ್ಜಿಗೆ ಅದಾವು, ಮೊದಲ ಕುಡಿ, ಆಮೇಲೆ ಒಂದೊಂದು ಚರಿಗೆ ತುಂಬ ಮತ್ತೊಂದು ತಮಗಿನಾಗ ತುಂಬಿ ಕೊಡ್ತೀನಿ. ಆತು ಬಿಡಯ್ಯವ್ವ, ನಿನ್ನ ಮನಸ್ಸು ದ್ವಾಡ ನೋಡು ಗಂಗವ್ವ. ಅಯ್ಯ ನನ್ನ ಸಮತಿ ಮಗಳ, ಏನು ಚಂದ ಅಂತ ಮಾತಾಡ್ತೀನಿ ನೀನು ನನ್ನ ಮಗಳ ಇದ್ದಂಗೆ ನೋಡುವ. ಮಗಳ ಮನೆಗೆ ತಾಯಿ ಬಂದ್ರೆ ಹಂಗೇನೆ ಮಾತಾಡೋದು. ನೀನು ಮುಪ್ಪಾಣ ಮುದಕಿ, ನಾನು ಮಜ್ಜಿಗೆ ಬೇಡಕ್ಕೆ ಬಂದ್ರೆ ತಗೋ ಹೋಗಂತಿ. ಮತ್ತು ಇದೇನ ನೀತಿ ರೀತಿ ಮಗಳ, ಮತ್ತೇನು ಏನು ಹೇಳಬೇಕಾಗಿತ್ತು, ಮತ್ತು ಇನ್ನೇನು ಮಾಡಬೇಕಾಗಿತ್ತು ಅದನ್ನಾರು ಹೇಳ. ನಿನಗೆ ಏನು ಬೇಕಾಗಿತ್ತು? ನನ್ನ ಮನುಷ್ಯನಾಗಿದ್ದ ನಿನ್ನ ಮನುಷ್ಯ ಹೆಂಗೆ ಗೊತ್ತಾಗಿದೆ, ನಿನ್ನ ಮನುಷ್ಯನಾಗಿದ್ದ ನನಗೆ ಹೆಂಗೆ ಗೊತ್ತಾಗಬೇಕು, ಹೌದಲ್ಲ? ಮತ್ತು ನನ್ನ ಮಗಳ, ನಿನ್ನಿಂದ ಕರೆ ಐತಿ ಮಾತಾ. ನಿನ್ನ ಮನೆಗೆ ಬಂದ ಈ ಮುದುಕಿಗೆ ಹೆಂಗದಿಯವ್ವ ಅಂತ ಅನೂತನು ಕೇಳ್ಬೇಕು ಬೇಡ. ಅವ್ವ ಕರೆ ಐತಿ ಬಿಡ ಬರಮ್ಮ, ನಾನು ಅದನ್ನು ಮರ್ತೀನಿ. ಹೌದು, ಮನೆಗೆ ಯಾರೇ ಬಂದ್ರೆ ನೀವೆಲ್ಲ ಚಲೋ ಅದಿರಿ, ನಾವೆಲ್ಲ ಚಲೋ ಇದೀವಿ ಅಂತೇಳಿ ಕ್ಷೇಮ ಸಮಾಚಾರ ಕೇಳ್ಕೋದು ಅದು ಪದ್ಧತಿ ಐತೆವ ಮೊದಲಿಂದ. ಮೊದಲು ನೋಡುವ ಪತ್ರ ಬರೀತಾರಾಗ ಆ ಪತ್ರದ ಅಲ್ಲಿ ಮೂಲ್ಯಾಗ ಕ್ಷೇಮ ಅಂತ ಬರಿತಿದ್ರಂತ, ಹೌದಲ್ಲ? ಕರೆಯವ ಹೇಳ್ತಿದ್ರು, ನಾನು ಕೇಳೀನಿ. ಮತ್ತು ಹಂಗೆ ಅದೊಂದು ಆತು. ಒಬ್ರಿಗೊಬ್ರಿಗೆ ಅನುವಾತನ ಕೇಳೋದ್ರಾಗ ನನ್ನ ಹೊಟ್ಟೆಗಿಂದ ನಿನಗೆ, ನಿನ್ನ ಹೊಟ್ಟೆಗಿಂದ ನನಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ನಾವು ಗಂಗಾ. ಹೌದು ಬರೋಬ್ಬರಿ ಪರಮ್ಮ. ಅದಕ್ಕೆ ಮಜ್ಜಿಗೆ ತೊಗೊಂಡು ಹೋಗೋಣ್ಯವ. ಮತ್ತು ನಿನ್ನಟ್ಟು ಭೇಟಿಯಾಗಿ ಒಬ್ರಿಗೊಬ್ಬರಿಗೂ ಮಾತಾಡ್ಕೊಂಡು ಹೋಗ್ಬೇಕಂತ ಬನ್ನಿ ನೋಡುವ. ಭಾಳ ಚಲೋ ಆಯ್ತು ಬಿಡು ಪರಮ್ಮ, ಬಂದದ್ದು ಭಾಳ ಖುಷಿ ಆಯಿತು ನನಗೆ. ನನ್ನ ತಾಯಿ ಬಂದಂಗೆ ಆಯ್ತು ನೋಡುವ. ನಮ್ಮವ್ವ ನೋಡು, ನಮ್ಮವ್ವ ಬಂದ ತಂದು, ನಮ್ಮವ್ವ ಬಂದಾಳಂತ ಹಿರಿಗಿಗಾಗಿ ಪುಸ್ತಕನ ಶಾವಿಗೆ ಬಸೋದು ಮುದ್ದೆ ಸಕ್ಕರೆ ಕರಿಸಿ ಹಾಲು ಹಾಕಿ ತುತ್ತು ಮಾಡಿ ಉಣಿಸ್ತಿದ್ದಿಲ್ಲ ನಿಮ್ಮವ್ಗೆ. ಹಾಂ ಕರೆಯದವ ನನಗೆ ಯಾರ ಅದಾರು ನನ್ನ ಮಗಳ, ಹಂಗ್ಯಾಕಂತೀಯ ಪರಮ್ಮ? ನೀನು ನನ್ನ ತಾಯಿ ಇದ್ದಂಗೆ ತಿಳಿಲಿಲ್ಲೋ, ನಾನು ನಿನ್ನ ಮಗಳನ. ಅದಕ್ಕೆ ನನಗೇನು ಬೇಕು ಹೇಳು, ನೀನು ಹೇಳ್ದಂಗೆ ಶಾವಿಗೆ ಬಸಿತೀನಿ, ಮುದ್ದೆ ಸಕ್ಕರೆ ಬರೆಸ್ತೀನಿ, ಹಾಲು ಹಾಕಿ ತುಪ್ಪ ಹಾಕಿ ನನಗೆ ತುತ್ತು ಮಾಡಿ ಉಣಿಸ್ತೀನಿ, ಹೌದಲ್ಲ? ಹೂವ ನಿನ್ನ ಮಾತು ಕೇಳಿ ಹಂಡೆ ಹಾಲು ಕುಡ್ದಂಗೆ ಆಯ್ತು ನೋಡಿವ್ವ. ಹೊರಗೆ ನಿನ್ನ ಗಂಗವ್ವ, ನಿನ್ನಂಗನ ನನಗೂ ಒಂದು ಮಗಳಿರ್ತೇವ. ಅದನ್ನು ಮುಚ್ಚಬೇಕು, ನೀನು ತೆಗಿಬೇಕು ನೋಡು, ಅಷ್ಟು ಚಂದ ಇದ್ದವು ನಿನ್ನಂಗನ. ನಿಂದ ರೂಪ ಅಕ್ಕಿ ರೂಪ ಎರಡು ಹೋಲಿಕೆ ಅಕ್ಕವ್ವ. ನಿನ್ನ ನೋಡಿದ್ರೆ ಆಕೆ ನೆನಪು ಬರ್ತೈತೆ ನನಗೆ. ನನ್ನ ಮಗಳಾದ್ರೆ ನನ್ನ ದೈವ ಕೆಟ್ಟ. ಆಕಿದ್ದಾಗ ನನ್ನ ಮನೆಗೆ 10 ಮಂದಿ ಬರ್ತಿದ್ರು ಹೋಗ್ತಿದ್ರು. ಕಟ್ಟೆ ಮೇಲೆ ಕುಂತು 10 ಮಂದಿ ಹೋಗೋರ ನೋಡೋರ. ಇವಾಕಿ ಸತ್ತ ಮೇಲೆ ನನ್ನ ಮನೆಗೆ ಯಾವ ಸಮತಿ ಮಗಳು ಬರೋದಿಲ್ಲವ. ನನ್ನ ಮಗಳು ಕಳ್ಕೊಂಡವ, ನನ್ನ ಮನೆ ಬಣ 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 ಆಗೈತಿ. ಏನು ಮಾಡಲಿವ? ನೆನಪಾದ್ರೆ ಎದೆ ದಸಕ್ಕಂತೈತಿ. ಮಗಳನ್ನ ನೆನೆಸಿ ನನಗೆ ಅಳು ಬರ್ತೈತಿ ಅವ ಗಂಗವ್ವ. ಅಮ್ಮ ಪರಮ್ಮ ನೋಡವ್ವ, ನೀನು ನನ್ನ ತಾಯಿ. ನಿನ್ನ ಸತ್ತ ಮಗಳು ಹೋದಳು, ಅದನ್ನೆಲ್ಲ ನಾನು ನಿನ್ನ ಮಗಳಂತೆ ತಿಳ್ಕೊಯವ. ಅದು ಬೇಡವ. ಹೆಣ್ಣು ಮಕ್ಕಳು ಅಂದ್ರೆ ಯಾರಿಗಾದರೂ ಕಳ್ಕೆತ್ತು ಬರ್ತಾವ ಬಿಡವ್ವ. ನೀನು ಕಣ್ಣಾಗ ನೀರು ತಂದ್ರೆ ನನ್ನ ಕಣ್ಣಾಗ ರಕ್ತ ಬರ್ತೈತವ. ನಾನು ನಿನ್ನ ಮಗಳಂತೆ ತಿಳ್ಕೊಯವ್ವ, ನೀ ಯಾಕೆ ಕಾಳಜಿ ಮಾಡ್ತಿ? ಹೌವ ಯವ್ವ ಗಂಗವ್ವ, ನೀ ಇಷ್ಟು ಹೇಳ್ತಿ ಅಂದಮೇಲೆ ನನಗೂ ದುಃಖ ಕಡಿಮೆ ಆಗ್ತೈತಿವ. ನಿನ್ನ ಕಣ್ಣಾಗನೇ ನನ್ನ ಮಗಳ ಕಾಣ್ತಾಳು. ನಿನ್ನ ಮುಖ ನೋಡಿ ನನ್ನ ದುಃಖ ಹೊತ್ತಿ ಹಿಡಿದು ಮರಿತೀನಿ ಬಿಡವ್ವ. ನೋಡ್ಯವ್ವ, ನಾನು ಹುಟ್ಟ ಈ ಸೀರೆ ಹಳಿದಾಗ ಎಷ್ಟು ಸುಮಾರು ಕಾಣ್ತೈತಿ. ಅಲ್ಲೇ ನಿನ್ನ ಸೀರೆ ಎಷ್ಟು ಚಂದ ಕಾಣಿಸ್ತೈತಿ ನೋಡ್ಯವ್ವ. ಅಲ್ಲೇ ಅವ್ವ ಏನು ಪರಮ, ಆ ಸೀರೆ ನನ್ನ ಗಂಡ ನನಗಾಗಿ ಅಂತ ಭಾಳ ಪ್ರೀತಿಲೇ ತಂದು ಕೊಟ್ಟಾನ ಯವ್ವ.
ನಿನಗಾದರೂ ನಾನು ಎಷ್ಟು ಬೇಕು ಅಷ್ಟು ರೂಪಾಯಿ ಕೊಡ್ತೀನಿ. ನೀನು ಅಂಥದ್ದೊಂದು ಬೇರೆ ಸೀರೆ ತೊಗೊಂಡು ಬಾರವ, ನನ್ನ ಗಂಡ ತಂದು ಕೊಟ್ಟಾನು. ನಿನ್ನ ಮನಸ್ಸು ಶಾಂತಾಗಿ ಹೊಟ್ಟೆ ತನಗಿದ್ರೆ ಸಾಕು, ಬೇರೆ ಒಂದು ಸೀರೆ ತಗೋಯವ, ಅದೇ ಬೇಕಂತಂದಿನ. ಏನು ಮಾಡ್ತಾ ಇರ್ತೀನಿ ನನ್ನ ಮಗಳ, ನಿನ್ನ ರೂಪಾಯಿ ಯಾವ ಲೆಕ್ಕ, ಅದಕ್ಕೇನು ಕಿಮ್ಮತ್ತು ಹೇಳುವ. ನೋಡು, ಚಿತ್ತು ಕೊಟ್ಟು ಕೇಳಿ ನನ್ನ ಮಗಳ, ನನ್ನ ಮನಸ್ಸಿನಾಗಿನ ಮಾತು. ಆಗಲಮ್ಮ ಚೆಂದಾಗಿ ಹೇಳು, ನಿನ್ನ ಮನಸ್ಸಿನಾಗ ಏನು ನನಗೆ ಗೊತ್ತಾಗಲಿ. ಒಳ್ಳೆಯವ ಒಳ್ಳೆ ಅನ್ನ ಬೇಡ ನನ್ನ ಮಗಳೇ. ಒಂದು ಮಾತು ಹೇಳ್ತೀನಿ, ಒಳ್ಳೆಯವ ಅನ್ನ ಬೇಡ ನನ್ನ ಮಗಳೇ ನೀನು, ಒಗಿತಾನ ಭಾಳ ನಿಬಳೈತಿ, ಮೇಲ್ಮನೆ ಸಂಗ್ಯಾಗೋಳದರಿ. ಒಳ್ಳೆ ನನ್ನ ಬ್ಯಾಡ ಮಗಳ, ಒಗೆತಾನ ಭಾಳ ನಿಬಳ ಐತಿ. ಒಲ್ಲೆವನ್ ಬಡ ಮಗಳ, ಒಗೆತಾನ ಭಾಳ ನಿಬಳ ಐತಿ. ಮೇಲ್ಮನಿ ಸಂಗ ಇರುವನು ಸಾಹುಕಾರ, ಮೇಲ್ಮನಿ ಸಂಗ ಇರುವನು ಸಾಹುಕಾರ, ಬೇಕಾದ ಬೇಡಿದ್ದ ಕೊಡಿಸ್ತಾನ ನಿನಗೆ, ಒಲ್ಲೆವನ ಬ್ಯಾಡ ಮಗಳ, ಒಗೆತಾನ ಭಾಳ ನಿಬಳ ಐತಿ. ಬೇಕಾದಂಥ ಸಿರಿ ಕುಪುಸ ಉಟ್ಕೋರವ್ವ ನೀನ, ಸಾಹುಕಾರ ಚಂದ ಸಂಗ್ಯ ತಂದ ಕೊಡತಾನ ನಿನಗೆ. ಊರಾಗ ಒಂದು ಭಾಳ ದೊಡ್ಡ ಮನಿತಾನ, ಬೇಕಾದವರಿಗೆ ಬೇಡಿದ್ದ ಕೊಡತಾನ, ಒಲ್ಲೆ ನನ್ನ ಬ್ಯಾಡ ಮಗಳ, ಒಗೆತಾನ ಭಾಳ ನಿಬಳ ಐತಿ. ಒಲ್ಲೆ ನನ್ನ ಬ್ಯಾಡ ಮಗಳ, ಒಗೆತಾನ ಭಾಳ ನಿಬಳ ಐತಿ. ಹೆಣ್ಣಾಗಿ ಹುಟ್ಟಿ ಮೇಲೆ ಏನಿದ್ದರೇನವ್ವ, ಹೆಣ್ಣಾಗಿ ಹುಟ್ಟಿ ಮೇಲೆ ಏನಿದ್ದರೇನವ್ವ, ಗಂಡನ ಸುಖ ನಮಗ ಇಲ್ಲಂದ್ರೆ ಏನೈತಿ. ಒಲ್ಲೆ ನನ್ನ ಬ್ಯಾಡ ಮಗಳ, ಒಗೆತಾನ ಭಾಳ ನಿಬಳ ಐತಿ. ಲಗಳಾರ ಸೊಸಿ ನೀನು ಹೊಸತಾಗಿ ಬಂದಿದಿ, ನಗಳಾರ ಸೊಸಿ ನೀನು ಹೊಸತಾಗಿ ಬಂದಿದ್ದಿ, ಏನಿದ್ದರೇನೈತಿ ನಿನಗಿಲ್ಲ ಗಂಡನ ಸುಖ, ಒಲ್ಲೆ ನನ್ನ ಬ್ಯಾಡ ಮಗಳ, ಒಗೆತಾನ ಭಾಳ ನಿಬಳ ಐತಿ. ಒಲ್ಲೆ ನನ್ನ ಬ್ಯಾಡ ಮಗಳ, ಒಗೆತಾನ ಸಂಗ್ಯಾಂದ ನಿನಗ ಬೇಕ. ನೋಡಿ ನನ್ನ ಮಗಳ, ನೀನು ನನ್ನ ಮಗಳಿದ್ದಂಗೆ, ನೀನು ನನ್ನ ತಾಯಿ ಅಂತೇಳಿ ಒಪ್ಕೊಂಡೆ ಅಂದಮೇಲೆ, ನೀ ಉಟ್ಟು ಸೀರೆ ನಡೆ ಕೊಡುವಂಥ ಸ್ವತಂತ್ರ ಈ ಲಗಳಾರ ಮನೆಯಾಗಿಲ್ಲವ. ಹೌದಲ್ಲೋ? ಹೌದು ಬಿಡವ. ನನ್ನ ಗಂಡ ಪ್ರೀತಿಲೇ ಆ ಸೀರೆ ತಂದು ಕೊಟ್ಟ ನನ್ನ ಕುಲ್ಲೇ, ಅದು ನನಗೆ ಇರಲಿ, ಬೇಕಾದ್ರೆ ನೀವು ಬೇರೆ ಒಂದು ಕೊಡಿಸ ಅಂತ ಹೇಳಿಲ್ಲ. ಅಲ್ಲ ಇವ, ಬೇರೆ ತೊಗೊಂಡು ರೊಕ್ಕ ರೂಪಾಯಿ ಹತ್ತಕ್ಕೆ ಬೇಕಾರೆ ನನ್ನ ಮಗಳ ಅಂದ್ರೆ ಏನಂತೀವ ನೀನು? ಪ್ರೀತಿ ಪ್ರೇಮ ಹೆಚ್ಚಿಂದ ಇದೆವ, ಅಂಥದ್ದು ನನಗಿಲ್ಲ ಅಂದ್ರೆ ಏನಂತಿ ಪರಮ ನೀನು? ನೋಡ, ನೀನೇ ವಿಚಾರ ಮಾಡು. ನನಗೇನೆಲ್ಲ ಐತಿ, ಉಣ್ಣಾಕೈತಿ, ತಿನ್ನಾಕೈತಿ, ಉಡಾಕೈತಿ, ಏನೆಲ್ಲ ಐತಿ. ಆದ್ರೆ ನಿನಗೆ ಎಲ್ಲಿ ರಾತ್ರಿ ಸುಖ ಐತಿ? ಅಯ್ಯ ಹಿಂಗ್ಯಾಗಂತೀಯ ಪರಮ? ಇಲ್ಲ ನೋಡು, ನಿನ್ನ ಗಂಡ ವ್ಯಾಪಾರಕ್ಕಂತ 6 ತಿಂಗಳಂತಲೇ ಹೋಗ್ತಾನು. ಮತ್ತು ಹೆಣ್ಣಿಗೆ ಏನು ಬೇಕವ? ಬೇಕಾದಂಥ ಕಷ್ಟ ಇದ್ದರೂ ಗಂಡನ ಅಪ್ಪಿಗೆ ಸುಖ ಅನ್ನೋದು ಭಾಳ ದೊಡ್ಡದವ. ಹೌದಲ್ಲೋ ಪರಮ? ನಾಚಿಕೆ ಬರ್ತೈತಿ ಗಪ್ಪವ, ಏನೆಲ್ಲ ಹೇಳ್ತೀನಿ ಅಣ್ಣ. ಇಲ್ಲ ನನ್ನ ಮಗಳ, ಏನಿದ್ದೇನೈತಿ ಜೀವನದಾಗ? ನಿನಗೂ ಮನದಾಗ ಆಸೆ ಇರ್ತಾವ ಇಲ್ಲೋ? ಕರೆ ಹೇಳು. ಇರ್ತಾವ ಬಿಡ ಪರಮ್ಮ. ನನ್ನ ಗಂಡ ಬರ್ತಾನಲ್ಲ 6 ತಿಂಗಳಿಗೆ. ನನ್ನ ಮಾತು ಕೇಳು. ಏನಮ್ಮ ಹೇಳ್ತಾ ನೋಡು, ನಮ್ಮ ಸರಿಗೆ ಒಂದು ಕಳೆದಿಲ್ಲೋ? ಹೌದು, ಅದ ಮೇಲ್ಮನೆ ಸಂಗ್ಯಾಗ ಸಿಕ್ಕೈತಿ.
ಆದ್ರೆ ಏನಾಗ್ತೀವ ಅದಕ್ಕೆ ಅವ್ನು ಏನು ಹೇಳಿದ ಅವ್ನ ಗೆಳೆಯ ಬಾಳ್ಯ ಬಂದಿದ್ದತ್ಲ. ಹೌದು ಬಂದಿದ್ದು, ಅವ್ನು ಬರೋಬ್ಬರಿ ಹೇಳಿ ಕಳ್ಸೀನಿ. ಎಲ್ಲಡಿಕಿತ್ತಿಂದ ಬಂದ್ರೆ ಆಗ್ತೈತೆ ಅಂತ ಹೇಳಿದ್ದಿಲ್ಲ. ಹೌದು ಹೇಳಿದ್ದ. ಏನು ಮಾತಾಡ್ತೀನಿ ನೀನು ನನ್ನ ತಾಯಿ ಹಂಗದಿ, ಹಿಂಗೆ ಮಾತಾಡೋದು ಸರಿಯಣ್ಣ ಪರಮ? ನೀನು ನನ್ನ ತಾಯಿ ಅದ ಹೌದಲ್ಲ? ಹೌದು ಬಿಡುವ. ನಿನ್ನ ಕೂಡ ನಾ ಸಲಿಂಗ ಮಾತಾಡಿದರೆ ನೀನು ಇಷ್ಟು ಹಿಂಗೆ ಮಾತಾಡೋದು, ಇಂಥ ಮಾತು ಹೇಳೋದು ಸರಿ ಅಂದ್ರೆ ನೋಡಿವ. ಯಾವ ತಾಯಿನೂ ತನ್ನ ಮಗಳಿಗೆ ಇಂಥ ಮಾತು ಹೇಳಂಗಿಲ್ಲ. ಯಾರ ಬದುಕನ್ನು ತಂದು ಯಾರಿಗಾರು ಕಟ್ಬೇಕಂತ ಮಾಡಿ ನೀನು, ಅವ್ರು ಯಾರೇ ಇರಲಿ ಅದು ಅವ್ರ ಜೋಡಿ. ನನ್ನ ಗಂಡ ಹೆಂಗಾರವ, ನನ್ನ ಗಂಡ ನನಗೆ ಬಂಗಾರನ. ಚೆಂದಾಗಿ ಹೇಳ್ತೇನೆ, ಚಿತ್ತು ಕೊಟ್ಟು ಕೇಳು. ಅಯ್ಯ ಆತು ಬಿಡುವ ಗಂಗವ್ವ, ನಾ ಏನು ಕೆಟ್ಟ ಹೇಳಿ ಏನಂತಿ ನೋಡಿವ. ಯಾರೇ ಆಗಲಿ ಬೇರೆ ಹೆಣ್ಮಕ್ಕಳನ್ನ ಎಂದೂ ಕಾಮದೃಷ್ಟಿಯಿಂದ ನೋಡಬಾರ್ದು. ನನ್ನ ಗಂಡ ಯಾವಾಗಾರ ಬರಲಿ, ಹೆಂಗಾರ ಇರಲಿ ನೋಡು, ನನ್ನ ಗಂಡ ನನಗೆ ಬಂಗಾರ ಇದ್ದಂಗನ. ಅವ ಬರೋ ಮಟ್ಟ ಕಾಯೋದು. ಮತ್ತು ಹೆಣ್ಣಿಗೆ ಶೀಲ ಅನ್ನೋದು ಭಾಳ ಮಹತ್ವದ್ದು. ಅಂಥ ಶೀಲ ಕಾಪಾಡಿಕೊಳ್ಳೋದನ್ನು ಹೆಣ್ಮಕ್ಳ ಧರ್ಮ ಐತಿ. ಇನ್ನು ಚಿತ್ತುಗೊಟ್ಟ ಕೇಳು. ನಾ ಹೇಳೋ ಮಾತಿನ ಕರೆ ಅನಿಸತ್ತೋ ಇಲ್ಲೋ ಇನ್ನೂ ನೀವು ವಿಚಾರ ಮಾಡಿ. ಯಾಕಂದ್ರೆ ನೀನು ಹೆಣ್ಣೆ, ನಾನು ಹೆಣ್ಣೆ. ಇಲ್ಲಿ ತಾಯಿ ಮಗಳ ಸಂಬಂಧ ಐತೆ ಅಂತ ನೀನು ಹೇಳಿದಿ. ವಿಚಾರ ಮಾಡುವ. ನಾನು ನಿನಗೆ ಮತ್ತೆ ನಿನಗೆ ಹೇಳ್ತೇನೆ, ಕೇಳಿ ನನ್ನ ಮಾತಾ.